ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾವು ಈ ವಿಡಿಯೋದಲ್ಲಿ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಶ್ರೀ ಎಸ್ ಭಟ್ರವರ ಕೀರ್ತನೆಯನ್ನು ನೋಡಿಕೊಂಡು ಬರೋಣ. ಮೊನ್ನೆಯಷ್ಟೇ ನಡೆದಿರುವಂತಹ ಕಾರ್ಯಕ್ರಮ ಇದು. ಸಿರಸಿ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ, ಅಂದರೆ ಶ್ರಾವಣ ಮಾಸದ ಕೊನೆಯ ದಿನ ಎಸ್ ಭಟ್ ಹಾಗೆ ಸಂಗಡಿಗರಿಂದ ಅದ್ಭುತವಾದ ಕೀರ್ತನೆಯು ತುಂಬ ಸುಂದರವಾಗಿ ಮೂಡಿಬಂತು. ಎಸ್ ಭಟ್ಟರೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇವರ ಪೂರ್ತಿ ಹೆಸರು ಶ್ರೀ ಶ್ರೀಧರ್ ಸುಬ್ರಾಯ್ ಭಟ್ರು. ಇವರ ವಯಸ್ಸು 79. ಈ ವಯಸ್ಸಿನಲ್ಲೂ ಕೂಡ ಇವರ ಜೀವನೋತ್ಸಾಹ ಎಲ್ಲರಿಗೂ ಮಾದರಿ. ಮೂಲತಃ ಕುಮ್ಮಟಾದವರು. BSc LLB ಹೀಗೆ ಹಲವಾರು ಪದವಿಯನ್ನು ಇವರು ಹೊಂದಿದ್ದಾರೆ. ನೆಮ್ಮದಿಯ ಸಂಸಾರ ಜೀವನ ಇವರದು. ಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ಕೂಡ ಇವರು ಹೊಂದಿದ್ದಾರೆ. ಸಿರಿಸಿಯಲ್ಲಿ ಹೊಸ KHB ಕಾಲೋನಿಯಲ್ಲಿ ಇವರು ವಾಸವನ್ನ ಮಾಡ್ತಿದ್ದಾರೆ. ಜಾಲತಾಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅರಳು ಪ್ರತಿಭೆಗಳಿಗೆ ಇವರು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಬಹಳ ಅದ್ಭುತ ವ್ಯಕ್ತಿತ್ವ ಇವರದು. ಅರ್ಥಪೂರ್ಣವಾಗಿ ಮೂಡಿಬಂದಿರುವ ಕೀರ್ತನೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಕೀರ್ತನೆಯನ್ನ ಕೇಳಲಿಕ್ಕೆ ಉತ್ಸುಕರಾಗಿ ಇಲ್ಲಿ ನೆರೆದಿದ್ದೇವೆ. ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಮೊದಲು ಸ್ವಾಗತಿಸುತ್ತಾ ಎಸ್ ಭಟ್ರನ್ನು ನಾನು ಅತ್ಯಂತ ಗೌರವದಿಂದ ಮಾತೃಮಂಡಳಿಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರ ಕೀರ್ತನೆಗೆ ಸಾಕೋದಕ್ಕೆ ಏನ್ ಪಡೆಯುವವರು ಇವರು ನಿವೃತ್ತ ಪೋಸ್ಟ್ ಮಾಸ್ಟರು, 90ರ ಹಗೆಯವರು. ಇವರ ಉತ್ಸಾಹ, ಇವರ ಒಂದು ಚೈತನ್ಯ ಹೊಗೆದ ಮಾಡಿ ಇವರು ಆಗೋದನ್ನು ಸಾಕಿಕೊಂಡಿದ್ದಾರೆ. ಹಾಗೆ ಸುಧಾಕರ್ ನಾಯಕ್ ಅವರು ತಪ್ಪಾಸಾಲಿಗಳು ಇಲ್ಲಿ ನಮ್ಮೊಂದಿಗೆ ಇದ್ದಾರೆ. ಎಸ್ ಭಟ್ರ ಕೀರ್ತನೆಗೆ ಸಾಥ್ ನೀಡಲಿಕ್ಕೆ ನಮ್ಮ ಸಹೋದರಿ ಶ್ರೀಮತಿ ಹೆಗಡೆ ಅವರು ಕೂಡ ನಮಗೆ ಉಪಸ್ಥಿತರಿದ್ದಾರೆ. ಈಗ ಎಸ್ ಭಟ್ರವರಿಗೆ ಶ್ರೀಯುತ ಮೇಧಾವಿಗಳು, ಅಂಗಣ ಬರಹಗಾರರು ಕೂಡ ಅವರು. ಇವರು ಹೊನ್ನಾವರ ತಾಲೂಕು ಕಟ್ಟೋಟರವರು. ಇವರ ತಮ್ಮ ಪತ್ನಿ ಶ್ರೀಮತಿ ಯಶೋಧರವರು ಸಾಧ್ವಿ ಬೆಂಕಿ, 2 ಹೆಣ್ಮಕ್ಳು, ಮತ್ತು ಮೊಮ್ಮಕ್ಕಳ ಕುಟುಂಬ. ಇವರು BSc ಮತ್ತು ಲಾದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮಾಡಿದ್ದಾರೆ. ಈಗ ಸಾಹಿತ್ಯ ಚಿಂತಕರ ಚಳವಳಿಯ ಒಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಇವರು ಇನ್ನೂ ಕೂಡ ಜಾಲತಾಣದಲ್ಲಿ ವೇದಿಕೆಯಲ್ಲಿ ಯುವ ಬರಹಗಾರರಿಗೆ ಬೆಂಬಲವಾಗಿ ನಿಂತು ಅವರಿಂದ ಕಲಿಸ್ತಾ ಇದ್ದಾರೆ, ಕವನಗಳನ್ನ ಹೊರಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ತುಂಬುರದಿಂದ ಮತ್ತೊಮ್ಮೆ ಸ್ವಾಗತಿಸಿ ಈ ವೇದಿಕೆಯನ್ನ ಶ್ರೀಯುತ ಎಸ್ ಭಟ್ರ ಕೀರ್ತನೆಗಾಗಿ ಬಿಟ್ಟುಕೊಡ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟಂತ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಮಂತ ಕೃಷ್ಣ ಕೂಡ ಅವರ ಅನುಪಸ್ಥಿತಿಯಲ್ಲಿ ಆಡಳಿತ ಸ್ವಾಗತವನ್ನು ಬಯಸಲಿದ್ದೇನೆ. ಹಾಗೆ ನಮ್ಮ ಮುಂದೆ SMB ಗೆಳೆಯರು ಕೂಡ ಬಂದಿದ್ದಾರೆ. ಇವರು ಕೂಡ ಈ ಕೀರ್ತನೆಗೆ ಸಾಥ್ ನೀಡಲಿದ್ದಾರೆ. ಅವರು ಕೂಡ ಆಡಳಿತ ಮಂಡಳಿ ಪರವಾಗಿ ಮತ್ತು ಮಾತೃ ಮಂಡಳಿ ಪರವಾಗಿ ಸ್ವಾಗತ.
ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಮಾತಾಡೋದು. ವ್ಯಕ್ತಿಗಳು ಮಾತಾಡಿ ಇಲ್ಲಾಂದ್ರೆ ಉಪಯೋಗ ಇಲ್ಲ. ವರಸಿದ್ಧಿ ವಿನಾಯಕ ಎನ್ನುವ ಹೆಸರು ಅಷ್ಟೇ ಅಲ್ಲ, ನಮ್ಮ ಈ ಸಿದ್ಧಿ ವಿನಾಯಕ ಇರುವುದು ಸಂಕಟ ಹರವರ ಸಿದ್ಧಿ ವಿನಾಯಕ ಅಲ್ವಾ. ಕಟ್ಟೆಬಡರು ಸ್ಥಾಪನೆ ಮಾಡುವಂತ ಅದ್ಭುತವಾದ ಜಗದೀಶ್ವರಿಯ ಬಲವಂತದಲ್ಲಿ ತುದಿಯಲ್ಲಿ ಒಂದು ಚರಣ ಮಾಡಿತು, ಶ್ರೀ Israel.
ಆಸ್ಪತ್ರೆಯ ಸುಳಿಯಲ್ಲಿ ಇದ್ದರೂ ಸಹ 90 ವರ್ಷಗಳು ಹಾಗಿದ್ರೆ ಇವತ್ತು ನಾವು ಕೈಗೆತ್ತಿಕೊಳ್ಳುವುದು 2 ಪ್ರಾಮುಖ್ಯ ವಿಷಯ ಇದೆ. ದಯಮಾಡಿ ರಾಜ್ಯ ಪ್ರೇಕ್ಷಕರು ತಿಳ್ಕೋಬೇಕು. ಕೀರ್ತನ ತಾಲೂಕದಲ್ಲಿ ಅಖಂಡ ಉಪಾಸನೆ ಅಂದ್ರೆ ಏನು? ಖಂಡ ಉಪಾಸನೆ ಅಂದ್ರೆ ವಿಜೇತ ಅಖಂಡ ಉಪಾಸನೆ ಅಂದ್ರೆ ಏನು? ಖಂಡ ಉಪಾಸನೆ ಅಂದ್ರೆ ಇದನ್ನು ಹೊಸ ಶಬ್ದ ಅಲ್ಲ. ಇಡಿಯಾಗಿ ದೇವರನ್ನು ನೋಡುವಂತಹದ್ದು ಅಖಂಡ. ಖಂಡ ಹೇಗೆ ಈ ಉಪಾಸನೆಗಳೇ ಉಪಾಸನೆ ಹಸ್ತಿನ ಆ ಭಗವಂತನ ಸಮೀಪಕ್ಕೆ ಹೋಗಿ ನಾವು ಉಪಾಸನೆಯನ್ನು ಅರ್ಚನೆ ಮಾಡುವಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ವಿವೇಕಾನಂದರು ಆ ಕಾಲದಲ್ಲಿ 1850ರ ನಂತರ 19ನೇ ಶತಮಾನದಲ್ಲಿ ಅನುಭವಿಸಿದಂತ ನಮ್ಮ ಸಂಸ್ಕೃತಿ ಇದು ನಮ್ಮ ಕೇವಲ ಧರ್ಮ, ಇದು ನಮ್ಮ ಸಂಸ್ಕೃತಿ. ಅದರ ಮೇಲೆ ಬೀಳುವಂತ ಬ್ರಿಟಿಷ್ ಆಳ್ವಿಕೆಯ ಘನಘೋರ ಆಘಾತವನ್ನು ಹಿಂದೂ ಸಂಸ್ಕೃತಿಗೆ ಪಾಶ್ಚಿಮಾತ್ಯರು, ಬ್ರಿಟಿಷರು, ಫ್ರೆಂಚರು, ಜರ್ಮನಿಯವರು, ಇಟಲಿ, ಸ್ವೀಡನ್, ಆಸ್ಟ್ರೇಲಿಯಾದವರು ಹೇಳೋದೇನೆಂದ್ರೆ ಏನಪ್ಪ ಅಲ್ಲಿ ಅವರಲ್ಲಿ ಸಾವಿರ ದೇವರು ಮನೆ ಮನೆಯಂತೆ, ಕೇಳಿಕೆಯಂತೆ, ಊರೂರಂತೆ, ಪಟ್ಟಣದಲ್ಲಿ ದೇವರು 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 ಸಾವಿರಾರು ದೇವರು. ಆ ಸಾವಿರಾರು ದೇವರಲ್ಲಿ ಒಂದು ದೇವರಿಗೆ ಸಾವಿರಾರು ಗುಡಿಗಳು, ಸಾವಿರಾರು ಶ್ರದ್ಧಾಪೀಠಗಳ ಒಂದೇ ದೇವರು. ಇದು ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದೆ ಒಂದು ಕಾಲದಲ್ಲಿ ತನ್ನ ಸತ್ತ ಗಂಡನ ಚಿತೆಯ ಮೇಲೆ ಹೋಗುವಂತಹ ವೀರಕೃತ್ಯ ಕೂಡ ಈಗಿಲ್ಲವೇ ಹುಟ್ಟಿದ ಹೆಣ್ಣನ್ನ ಗಂಗೆಯಲ್ಲಿ ಒಗೆಯುವಂತ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ. ಅವರು ಹೆಣ್ಣಿನವರಿಗೆ ಪುರುಷರ ಪ್ರಧಾನವಾದ ಈ ಸಂಸ್ಕೃತಿಯೇ ಸಂಸ್ಕೃತಿಯೇ ಸಾವಿರಾರು ದೇವರ ಒಂದೊಂದು ದೇವರ ಸಾವಿರಾರು ದೇವರಾಲಯಗಳು, ಶ್ರದ್ಧಾ ಕೇಂದ್ರಗಳು. ನಾವು ಶ್ರದ್ಧಾ ಕೇಂದ್ರಗಳು ಹೀಗಾಗಿ ನಾನು ದೇವರನ್ನ ಅಖಂಡವಾಗಿ ನೋಡುವುದೇ, ಇಡಿಯಾಗಿ ನೋಡುವುದೇ, ಬಿಡಿ 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 ಬಿಡಿಯಾಗಿ ನೋಡುವುದೇ ಅರ್ಥ ಮಾಡ್ಕೊಂಡು ಇಲ್ಲ ಒಂದು ಜಿಜ್ಞಾಸೆಯಾಗಿ ಜೀವಿಸಿ ಶತ್ರು ಇದ್ದು ಈ ದೇವಸ್ಥಾನ ಎದುರುಗಡೆ ನಾವು 4 ಜನ ಸೇರಿದ್ವಿ. ನಾನು ವಿವೇಕಾನಂದ ನಗರ ಗಣಪತಿಗೆ ಎಲ್ಲ ನನ್ನ ಅಷ್ಟು ನಂಬಿಕೆ ಇಲ್ಲ. ನಾನು ಏನಿದ್ರು ಆದರ್ಶ ನಗರ ಗಣಪತಿಯ ಮೇಲೆ ಚರ್ಚೆ ದೇವಾಲಯಗಳಲ್ಲಿ ಅವ ಹೇಳ್ತಾನೆ ಇಲ್ಲ ನಾ ದೊಡ್ಡ ಗಣಪತಿ ಹಾಗೆ ಅದು ನನ್ನ ನಂಬಿಕೆ. ಗಣಪತಿಗಳನ್ನು ಬಿಡಿ ಬಿಡಿಯಾಗಿ ಯಾರು ಬಿಡಿ ಇದನ್ನು ನಿರ್ಮಾಣ ಮಾಡಿದ್ದಾರೆ? ದೇವರ ನಮ್ಮ ಸಂಸ್ಕೃತಿಯಲ್ಲಿ ಇದು ನಮ್ಮ ಮನಸ್ಸಿನ ದೋಷಗಳು, ರೋಗಗಳು, ನಾನಾ ರೀತಿಯ ಸಮಸ್ಯೆಗಳು. ಇದು ವಾಸ್ತವವಾಗಿ ಇದು ಮನೋಸ್ಥೈರ್ಯವನ್ನು ನಮ್ಮಲ್ಲಿ ಒಂದು ನಂಬಿಕೆ. ದೇವರು ನಾನು ನಂಬಿದ ದೇವರು ಇಲ್ಲೇ ಸಾಮಾನ್ಯ ನಂಬಿಕೆ
ಬರಬೇಕಾದ ಒಂದು ಮೂರ್ತಿ ಆಕಾರದಲ್ಲಿ ಒಂದು ಆಕಾರ ಸ್ವರೂಪದಲ್ಲಿ ನಾವು ನೋಡ್ತೇವೆ. ಹಾಗೆ ಒಂದು ವೇಳೆ ಅದರ ಪ್ರತಿಷ್ಠಾಪನೆ ಮಾಡುವಾಗ ಒಂದಿಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ನೀವೆಲ್ಲ ನೋಡಿರ್ಬೋದು, ಅಖಂಡ ದಿವ್ಯ ತೇಜವನ್ನ ಮೂರ್ತಿಯಲ್ಲಿ ತುಂಬ ಆಧಾರದಿಂದ ಆಕಾಶದವರೆಗೆ ಎಲ್ಲ ಪಂಚಭೂತ ಶಕ್ತಿಯನ್ನು ಆಹ್ವಾನ ಮಾಡಿ ಆ ಮೂರ್ತಿಯಲ್ಲಿ ನಿಜಪ್ಪ ಅಂತ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನೀವು ಹೋದ್ರೆ ನೀವು ವಾಸ್ತವವಾಗಿ ನಿಮಗೆ ನಿಮ್ಮಲ್ಲಿರುವ ಎಲ್ಲ ದುಃಖಗಳು ಹೋಗ್ತಾರೆ. ಮನೋಸ್ತ ಇದೆ, ನಾನು ಆ ದೇವರು ನಂಬಿದೆ, ನನಗೆ ಏನು ಎದುರಿಸಿಲ್ಲ ನಾನು ಹೇಳ್ತೇನೆ. ಹಾಗೆ ಬಿಡಿ ಬಿಡಿಯಾಗಿ ದೇವರನ್ನು ನೋಡಿದ್ರೆ ನಾವು ಇಡಿಯಾಗಿ ದೇವರನ್ನು ನೋಡುವುದಷ್ಟೇ ಮಾನ್ಯ. ಅಲ್ಲಿ ಉಡುಪಿಯಲ್ಲಿ ಅವನು ಕೃಷ್ಣ ತನ್ನ ಭಕ್ತರಿಗೆ, ಅದು ಮನ್ನಿ ಜಾತಿಯ ಭಕ್ತ, ಉಡುಪಿಯಲ್ಲಿ 6 ಗಂಟೆಗೆ ಹುಟ್ಟಿರುವ ತನ್ನ ಭಕ್ತ ಜಾತಿಯನ್ನ ಕರೀತಾನೆ. ಕಿಟಕಿಯಲ್ಲಿ ನಿಂತು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ಆ ಸ್ವಾಮಿಗೆ ಗೊತ್ತಾಗ ಅವನ ಸಂಕಲ್ಪದಲ್ಲಿರುವ ಪ್ರಾಮಣ್ಯ ತೆರಿಗೆ ಬಿಟ್ಟವ. ಆಹಾ, ನನ್ನ ಭಕ್ತ ನಿಂತಿದ್ದಾನೆ ಅಲ್ಲಿ ಹೋದನ್ನು ನೋಡಿ ಜಾತಿ ಸುಖಕ್ಕೆ ಮಾತಿಲ್ಲ ಜ್ಞಾನ ನೀವೆಲ್ಲ ಇಲ್ಲಿ ಕುಂತಿದ್ದೀರಲ್ಲ, ನೀವು ಒಂದು ಶರೀರವ ಅಥವಾ ನೀವು ಒಂದು ಆತ್ಮ? ನೀವು ಹೇಳಿದ್ರೆ ಆತ್ಮಸಾಕ್ಷಿಯಾಗಿ ಹೇಳಿದ್ರು ಮಾಮೂಲು ನೀವೇ ಒಪ್ಕೊಳ್ತೀವಿ. ನೀವೆಲ್ಲ ಆತ್ಮ ಅಂತಾರೆ, ಶರೀರ ಅಲ್ಲ ಅಂತಾರೆ. ಯಾರು ಸಾಯುವುದಿಲ್ಲ. ಪಂಚಭೂತಾತ್ಮಕದಿಂದ ಈ ಅಂಗಿ ಶರೀರ ಇರತಕ್ಕಂಥ ಅಂಗಿಯೊಳಗೆ ಜೀವ ಪ್ರಾಣ, ಆ ಸಚ್ಚಿದಾನಂದ ಆ ಅಖಂಡ ನಮ್ಮಲ್ಲೇ ನಾವು ಎಲ್ಲೋ ಹೊರಗಿರುವ ಬ್ರಹ್ಮಶಕ್ತಿ ಹೊರಗೆಲ್ಲ ಏನಿದೆ. ಈಗ ನೀವು ಲೈಟ್ ಆಫ್ ಮಾಡಿದ್ರೆ ಎಲ್ಲೋ ಆ ದೀಪ ನಂತರ ಎಲ್ಲೋ ಇಲ್ಲ. ಹೊರಗಿರುವ ಪರಬ್ರಹ್ಮಶಕ್ತಿ ಒಳಗಿರುವ ಬ್ರಹ್ಮ ಒಂದೇ. ಇದನ್ನ ಮಾಡಿದ್ರೆ ಯಾವ ಸಾವಿನ ನಮ್ಮ SMA ಕೈ ಮುಟ್ಬೋದು, SMA ತಲೆ ಮುಟ್ಬೋದು. ನನಗೆ SMA ಮುಟ್ಟಬೇಕು, ಈ ಬೆರಳಿ SMA ದಯಮಾಡಿ ಯಾರಾದ್ರೂ SMA ಇದು ಇವರು ಭುಜ ಮುಟ್ತಾರೆ, ಇದು ಇವರು ಕಾಲು ಎಲ್ಲಿದ್ದಾನೆ? 68 ದಶಲಕ್ಷ ಕೋಟಿ ಜೀವಿ ಕಳೆಯಲಿದ್ದಾರೆ. ಎಲ್ಲಿ ಮನೆಯು ಮುಳ್ಳು ಮನೆಯು ಒಳ್ಳು ಗಿಡದಂತೆ ಹೊರಗೆ ಹೊರಗೆ ಎಲ್ಲಿನ ಮನೆ ಮುಳ್ಳು ಮನೆಯು ಒಳ್ಳು ಗಿಡದಂತೆ ಹೊರಗೆ ಹೊರಗೆ ಎಲ್ಲ ಠಾಮಿನಲ್ಲಿ ನುಡಿ ಬಂದಿದ್ದಾರೆ, ಎಲ್ಲ ಠಾಮಿನಲ್ಲಿ ನುಡಿ ಬಂದಿದ್ದಾರೆ. ಚಿಂತ್ಯಾಕೆ ಮಾಡ್ತೀನಿ ಇದು ತಿಳ್ಕೋಬೇಕು. ಈಗ ಆಕಾರ ಈಗ ದೇವರಂದ್ರೆ ಏನು ಅಂತಾರೆ? ಅಖಂಡ ಸ್ವರೂಪದಲ್ಲಿ ಪ್ರತಿಭಾ
ಯಾಕೆ ಹೇಳ್ತಿದ್ದೀನಿ, ಇವತ್ತು ವಿವೇಕಾನಂದದ ಆಯ್ತಾ? ನೀವು ಮಾತಾಡ್ತಾ ದಯಮಾಡಿ ಯಾರು ಮಾತಾಡ್ಬೇಡ್ರಿ. ಲಕ್ಷ ಆಕಾಶ ಹಗಲಲ್ಲಿ ನೀವು ಆಕಾಶ ಏನ್ ಎಲ್ಲ ಈ ಡಬ್ಬದೊಳಗೆ ಬ್ರಹ್ಮ ಅಖಂಡ ಉಪಾಸನೆಯಲ್ಲಿ ಬ್ರಹ್ಮ ಅಂದರೆ ಅಖಂಡ ಉಪಾಸನೆ ಆಕಾಶ. ಅಲ್ಲೋ ಒಳ್ಳು ಇಲ್ಲೂ ಒಳ್ಳೆಯದು. ಈ ಶರೀರದ ಒಳಗೂ ಒಳ್ಳೆಯ ಆ ಸಚ್ಚಿದಾನಂದ ಸ್ವರೂಪದಿಂದ ಆಕಾಶದಲ್ಲಿದ್ದಾನೆ, ಜೀವಗಳಿದ್ದಾನೆ. ನಮ್ಮ ಈ ದೇಹದ ಜೀವಗಳು ಸತ್ಯಚಿತ್ತ ಆನಂದ ಸ್ವರೂಪವನ್ನು ನೀವೊಮ್ಮೆ ತಿಳ್ಕೊಂಡ್ರೆ, ಅದಕ್ಕೆ ಎಳ್ಳು ಮನೆಯು ಮುಳ್ಳು ಮನೆಯು ಒಳ್ಳು ಶರಣು ಮನೆಯ ಹೊರಗೆ ಎಲ್ಲ ಜಾಮೀನಲ್ಲೇ ತೋರಿಕೊಳ್ಳುತ್ತಿದ್ದಾರೆ. ಹಾಗೆ ಚಿಂತೆ ಮಾಡ್ತಿದ್ದೆ, ಈ ಚಿಂತೆ ಮಾಡ್ತಿದ್ದೆ ದೇವರನ್ನ ಅಖಂಡ ಇಡೀ ಇಡಿಯಾಗಿ ಬಿಡಿ ಬಿಡಿಯಾಗಿ ಪರಿಜ್ಞಾನವಿದೆ. ಎಲ್ಲಿ ಮನವೊಳಗೆ ರಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲೇ ರಚನೆ ಮಾಡಿ. ಆದರೆ 10 ಜನರು ಬರುವ ಶ್ರದ್ಧಾಭಕ್ತಿಯಿಂದಲೇ ಬಾಳಿಕೆ ಇಲ್ಲೇ ದೇವಸ್ಥಾನಕ್ಕೆ ಬಂದು ಭಜನೆ ಮಾಡುವುದು, ನಿಮ್ಮ ಮನೆಯಲ್ಲಿ ಭಜನೆ ಮಾಡುವುದು ಮುಖ್ಯ ಆಗ್ತದೆ. ಅಲ್ಲೇ ಧನಾತ್ಮಕ ಅಲೆ ಎನರ್ಜಿ. ನೀವೆಲ್ಲ ಸಾಮೂಹಿಕವಾಗಿ ಭಜನೆ ಮಾಡ್ತಾರೆ, ಹೇಗೋ ಅದಕ್ಕಿಂತ ದೊಡ್ಡ ಅರ್ಚನೆ ಈ ಪೂಜೆ, ಈ ಹವನ, ಈ ಮಂತ್ರ ಯಂತ್ರ ಕಂಠ ಇಲ್ಲ. ಭಜನೆಗೆ ಯಾವ ಅದನ್ನ ಅರ್ಥಕೋಬೇಕು. ಅಖಂಡ ಉಪಾಸನೆ ಯಾವುದು ಆಗಿದೆ ಈ ಭಜನೆಯ ಭಜನೆ ಮಾಡು. ಸಾವಿರ ದೇವಸ್ಥಾನ ಒಂದೇ ನಿಮಗೆಲ್ಲ ಭಕ್ತಿ ಶ್ರದ್ಧೆ ಇದೆಯೋ ರಚನೆ ಮಾಡಿ ಪೂಜೆ ಮಾಡಿ. ಅದರಿಂದ ಏನ್ ಲಾಭ? ಆಸ್ತಿಕರಿಗೆ ಏನ್ ಲಾಭ? ಮನೋಸ್ಥೈರ್ಯ, ಇದನ್ನು ನಾನು ಮಾಡ್ತೇನೆ, ಇದನ್ನು ನಾನು ಗೆಲ್ತೇನೆ, ಬೇಕಾದ ಸಂಕಟ ಬರಲಿ ನಾನು ಎದುರಿಸ್ತೇನೆ. ನೀವು ದೇವರಲ್ಲಿ ನನಗೆ ಕಷ್ಟ ಅರ್ಥ ಕೊಡಲಾಟ ವಿನಾಯಕ ನೀ ಕಾಪಾಡು ಹೇಳೋ ಹಕ್ಕಿಲ್ಲ. ಯಾವುದೇ ಕೇಳೋ ಹಕ್ಕಿಲ್ಲ. ನಿಮಗೊಂದು ಹಕ್ಕಿಲ್ಲ. ಏನ್ ಹೇಳಿ, ಅದೆಷ್ಟೇ ಕಷ್ಟ ಅದು ಇಷ್ಟದಂತೆ ಬಂದರೂ ಅದನ್ನು ಎದುರಿಸುವ ನಿಮ್ಮೆಟ್ಟಿ ಎದ್ದು
ಅದು ಅನುಭವಿಸಲೇ ಆ ಗಳಿಗೆ, ಆ ಕೆಟ್ಟ ಗಳಿಗೆ ಕರ್ಮ ಬಂಧನ ಅದನ್ನು ತೊಳ್ಕೊಳ್ಬೇಕು. ಅನುಭವಿಸಿ ಕೊಡಬೇಡ ಅಂತ ಯಾವ ದೇವರಲ್ಲೂ ಬೇಡ್ಕೊಳ್ಬೇಕು. ಕಷ್ಟ ಕೊಡ ಬೇಕಾದದ್ದು ಬರಲಿ ನಮ್ಮ ಪ್ರಾರಂಭ. ಆದ್ರೆ ಇದಕ್ಕ ಕಷ್ಟ ಬೇಕಾದಷ್ಟು, ಆದ್ರೆ ಅದನ್ನ ಎದುರಿಸುವ ಶಕ್ತಿ ಕೊಡು. ಅದನ್ನ ಎದುರಿಸುವ ಹೀಗಾಗಿ ಪ್ರಾರ್ಥನೆ ನೀವು ಹೇಳಿದ್ರಲ್ಲ, ಭಜನೆ ಮಾಡ್ತಾರೆ ಮಾತ್ರ ಆಸೆ. ಇದಿಷ್ಟು ಕಥಾ ಪ್ರಾರಂಭದಲ್ಲಿ ಕಥೆ ಮಾಡೋಣ. ನಮ್ಮ ಈ ಸಂಸ್ಕೃತಿ ಇದು ಕೇವಲ ಧರ್ಮ ಮುಂದೇನು ಸ್ವಾರ್ಥತೆಯನ್ನು ಇವೆಲ್ಲ ಸ್ವಾರ್ಥವೇ ಬರುತ್ತೆ. ಎಂದು ಸ್ವಾರ್ಥವಾಗಿ ಬರುತ್ತೆ. ಒಬ್ಬರನ್ನು ದ್ವೇಷಿಸಬಾರದು, ಹೃದಯವಂತರಾಗಬೇಕು. ಮಾನವತಾಯಾದ ಒಂದಂತ ಅನ್ಯ ಧರ್ಮಗಳನ್ನು ಮಾರ್ಗದರ್ಶಿ ಯಾರಲ್ಲಿ ಹೇಳುವುದು 1850ನೇ ಶತಮಾನದಲ್ಲಿ 1900 ಪ್ರಾರಂಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಮಾಡಿದ್ದನ್ನು ಯಾರು ಹೇಳುವುದು? ವಿವೇಕಾನಂದರಿಗೆ ಅವರೊಂದು ಗುರುಗಳು ಪೈಕಿ ಆರಂಭ ಅವರೇ ಒಂದು ಮಠ ಕಟ್ಕೊಳ್ತಾರೆ. 1988ರಲ್ಲಿ ಆ ಮಠವನ್ನ ಅಲ್ಲಿ ಆ ಸಮಯದಲ್ಲಿ ಅವರೆಲ್ಲ 60 ಜನ ಸ್ವಾಮಿಗಳು ಏನಪ್ಪ ವಿವೇಕಾನಂದರಿಗೆ ಅವರು ಹುಟ್ಟಿದ ಮೇಲೆ, ಅವರು ಜನನವಾದ ಮೇಲೆ ಅವರು ಏನು 12/1/1863 ಮಕರ ಸಂಕ್ರಾಂತಿಯ ದಿನ ನರೇಂದ್ರನ ಯಾವ ದಿನ ಮಕರ ಸಂಕ್ರಾಂತಿ ದಿನ ಹುಟ್ಟಿದ್ದಾರೆ ಪುಣ್ಯಾತ್ಮ. ಯಾಕಾಗಿ ಈ ನಮ್ಮ ಸಂಸ್ಕೃತಿಯ ಮೇಲೆ ಬಂದ ಕಪ್ಪು ಚುಕ್ಕಿ ಇದು ಬಗೆಹರಿಸಿದ್ರೆ ಇದು ಉಳಿಯೋದಿಲ್ಲ. ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ, ನೆಲಸಮ ಆಗ್ತದೆ. ಆಗ 700 ದೇಶಗಳ ಮಾರ್ಗದಲ್ಲಿ ಚಕ್ರಾಚಾರ್ಯರು ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ತಿರುಗಿ ಆ ನಮ್ಮ ಸಂಸ್ಕೃತಿಯನ್ನ ಉಳಿಸಿದ್ರು, ಬೆಳೆಸಿದ್ರು. ಅದೇ ರೀತಿ ಈ 1850ರಿಂದ 1900 ಆ ಘಟ್ಟದಲ್ಲಿ ಇದನ್ನು ಏನಾದ್ರೂ ಮಾಡಿಕೊಡಿಸ್ಬೇಕಲ್ಲ. ನಾವೆಲ್ಲ ಬುದ್ಧರಾಗಿ ಹೋಗ್ತಿದ್ರು, ಶಂಕರಾಚಾರ್ಯ ಇಲ್ಲದೆ ಹೋಗಿದ್ರು. ಭಾರತೀಯ ಬುದ್ಧಿಯಲ್ಲ, ಬುದ್ಧದ ತಲೆ. ಬುದ್ಧರು ಬೌದ್ಧರು ಇವತ್ತು ಕ್ರಿಶ್ಚಿಯನ್
ಹುಟ್ಟಿದ್ದಾರೆ ಪ್ರಪಂಚದಲ್ಲಿ ಎಲ್ಲ ಗೊತ್ತಿದೆ. ಆದ್ರೆ ಭಾರತದಲ್ಲಿ ಇಲ್ಲೇ ಹುಟ್ಟಿದ್ರು ಬೆಳೆಯಲಿಲ್ಲ, ಬೆಳೆಸಲಿಕ್ಕೆ ಹೋಗಿಲ್ಲ. ಅದಕ್ಕೆ ಶಂಕರಾಚಾರ್ಯ 4 ವರ್ಷಗಳನ್ನು ಸ್ಥಾಪನೆ ಮಾಡಿ ಅದ್ವೈತ ಸಿದ್ಧಾಂತವನ್ನು ಗೀತೆಯ ಕಾಲ. ಗೀತೆ ಯಾರು 800 ಶ್ಲೋಕಗಳನ್ನ ಹೊರತೆಗೆದು ಗೀತಾ ಜಗತ್ತೇ ನಿಂಬೆದು ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿದರು. ತದನಂತರ ಬ್ರಿಟಿಷರು ಒಂದು ತಿಳ್ಕೊಳ್ಳಿ, ಹಿಂದೆ ಆಗಿದೆ ಭೂತಕಾಲ ಏನು ನಡೆದಿತ್ತು ಅಂತ ನೀವು ತಿಳ್ಕೊಳ್ಳದೆ ಹೋದ್ರೆ ಈ ವರ್ತಮಾನದಲ್ಲಿ ಭೂತಕಾಲ ಶಂಕರಾಚಾರ್ಯ ಸಮಯದಲ್ಲಿ ಏನಾಯಿತು, ವಿವೇಕಾನಂದ ಸಮಯದಲ್ಲಿ ಏನಾಯಿತು, ಈ ಭೂತಕಾಲ ತಿಳ್ಕೊಳ್ಳದೆ ಹೋದ್ರೆ ಈ ವರ್ತಮಾನ ಕಾಲದಲ್ಲಿ ನೀವು ಇದ್ದೀರಲ್ಲ, ಭೂತಕಾಲ ತಿಳ್ಕೊಳ್ಳದೆ ಹೋದ್ರೆ ನಿಮಗೆ ಭವಿಷ್ಯದ ಕಾಲವೇ ಇಲ್ಲ. ಒಬ್ಬ ಮಹಾನ್ ಪುರುಷ 23-24 ವರ್ಷದ ಅವರ ಚಹರೆ ಹೇಗೆ ಬಂದ ವಿವೇಕಾನಂದರು, ಆ ಆಕರ್ಷಣೆ, ತರುಣ ಸ್ವಾಮಿ, ಆ ಚಂದ, ಆ ಓಜ, ಆ ಕಾಶ್ಮೀರಿ ಪಂಡಿತರ ಆ ಬಣ್ಣ, ಅವರ ನಿಲುವು, 5 ಭಾಷಾ ಪ್ರವೀಣರು, ಫಾರ್ಸಿ, ಸಂಸ್ಕೃತ, ಇಂಗ್ಲಿಷ್, ಹಿಂದಿ, ಬಂಗಾಳಿ ನಿರಂತರವಾಗಿ ಮಾತನಾಡುವಂತಹ ಯಾವುದಾದ್ರೂ ಒಂದು ಲೈಬ್ರರಿಗೆ ಹೋಗಿ ಕೂತ್ರೆ ವಿವೇಕಾನಂದರು, ನೀವು ಆ ಲೈಬ್ರರಿಯಲ್ಲಿ 2000 ಪುಸ್ತಕ ಇರುವ ಪೇಜಿನ ತಪ್ಪು ಪುಸ್ತಕ, ಲಾಟ್ಕ ಪುಸ್ತಕವನ್ನು ಅವರು ಪೇಜ್ ಕೊಡ್ತಾರೆ. ಆಧ್ಯಾತ್ಮ ನಿಮ್ಮದೇ, ನಿಮ್ಮ ದೇಶದ್ದೇ ಹಲವಾರು ಜನರು ಅನಿಸಿಕೆ ಬರೆದಿದ್ದಾರೆ. ಓದಿ, 1 ತಾಸು 40 ನಿಮಿಷದಲ್ಲಿ ಆ ಪುಸ್ತಕವನ್ನು ಓದಿ ಅವನು ಮುಂದಿಟ್ಟು ಎಲ್ಲಿ ಕತೆ ದೇವರಾಣಿಗೆ ಓದಿಲ್ಲ ಏನು ಹಾಗಿದ್ದರೆ 208ನೇ ಪೇಜಿನ 2ನೇ ಪ್ಯಾರಾದ ಕೊನೆ ಸಾಲು ಹೇಳುವಂತ 2000 ಪುಟದ ದೊಡ್ಡ ಪುಸ್ತಕವನ್ನ 1.25 ಗಂಟೆಯಲ್ಲಿ ಓದಿ ಬಿಸಾಕಿದವನಂತ ಚಾಲೆಂಜ್ ಮಾಡಿದ್ದಾರೆ. 275 ಪುಟದ 2ನೇ ಪ್ಯಾರಾದ ಕೊನೆ ಲೈನ್ ಧನ ಹೇಳಿಬಿಟ್ಟಂತೆ ಹೀಗೆ ದಿಗ್ಗರಿಗಾಗ್ಬಿಟ್ಟಿದೆ. ಇದು ಹೇಗೆ ಸಾಧನೆ? ಹೇಗೆ ಸಾಧನೆ? ಹೇಗೆ ಜ್ಞಾನದಿಂದ ಏಕಾಗ್ರತೆ. ಸ್ವಾಮಿ ವಿವೇಕಾನಂದರು 19ನೇ ವರ್ಷದಲ್ಲಿ ರಾಮಕೃಷ್ಣನಿಗೆ ಗಟ್ಟಿ ಬಿದ್ದು, ನಾವು ಚರಿತ್ರೆಯಲ್ಲಿ ಅವರ ಸಾಧನೆಗಳನ್ನು ಹೇಳಬೇಕು, ಆದ ಘಟನೆಗಳನ್ನು ಹೇಳಬೇಕು. ರಾಮಕೃಷ್ಣ ಪರಮಹಂಸರು ದೇವರನ್ನು ಧ್ಯಾನಕ್ಕೆ ನನಗೆ ಮಹಿಮೆ ಆಗ್ತದೆ. ಹುಡುಗ ನನಗೆ ದೇವರು ತೋರಿಸಿ, ಧ್ಯಾನ ಕೊಟ್ಟಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದಾನೆ, ಅವರು ಜ್ಞಾನ ಕೊಟ್ಟಿದ್ದಾರೆ. ಕೊನೆಗೆ 11 ಗಂಟೆ ದೇವರು ತೋರಿಸಿ, 12 ಗಂಟೆ ಆಯ್ತು ದೇವರು ತೋರಿಸಿ, 1 ಗಂಟೆ ಆಯ್ತು ನನಗೆ ಹಸಿವೆ ಆಗ್ತಾರೆ, ಹಸಿವೆ ಆಗ್ತಾರೆ, ದೇವರು ತೋರಿಸಿ. ಏನಂತೆ ನರೇಂದ್ರ, ನನಗೆ ಹಸಿವೆ ಆಗ್ತದೆ, ಅದು ನನಗೆ ತೋರಿಸ್ಬೋದ? ಇದೆಲ್ಲ ನನಗೆ ಹೇಳೋದು ಬೇಡ, ನನ್ನ ಹಸಿವೆಯಲ್ಲಿ ನಾನೇ ನೋಡಿದ್ದೇನೆ, ನೀವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ದೇವರು ತೋರಿಸಿ. ಆಗ ದೈವೋನ್ಮುಖ ಸ್ಥಿತಿಯಲ್ಲಿ ನೋಡಿ ರಾಮಕೃಷ್ಣ ಹೇಗೆ ನೀವು ನೋಡ್ಬೋದು, ಅವ್ರು ನೋಡ್ಬೋದು, ಅಲ್ಲಿ ನೋಡ್ಬೋದು, ಅಮೇರಿಕವರು ನೋಡ್ಬೋದು,
ನಮಗೆ ಎಚ್ಚರ ಸೂಕ್ಷ್ಮವಾಗಿ ಧ್ಯಾನಕ್ಕೆ ಜ್ಞಾನದಲ್ಲಿ ಇರುವುದು ಅಂತರ್ಮುಖಿಯಾಗಿ ನಿಮ್ಮೊಳಗಿರುವ ಆತ್ಮ ಅನುಸಂಧಾನ ಒಳಗಿರುವ ಪರಬ್ರಹ್ಮ ಬ್ರಹ್ಮ ಅನುಸಂಧಾನ ಸಚ್ಚಿದಾನಂದ ವಿವೇಕಾನಂದ ಮನೆಗೆ ಹೋಗಿ ಸಂಜೆ ಜ್ಞಾನಕ್ಕೆ ಕುಂತಿದ್ರಂತೆ ಯಾರೋ ಕಂಬಳಿ ಸುತ್ತಕೊಂಡು ವಿವೇಕಾನಂದ ಕೂತಿದ್ದಾರೆ ಹೊರಗಡೆ ಮನೆಯ ಹೊರಗಡೆ ಸೊಳ್ಳೆಗಳು ವಿವೇಕಾನಂದರಿಗೆ ಮೈ ಮುಟ್ಟಿದ್ದು ಸಚ್ಚಿತ್ ಆನಂದನಂದು ದೇವರ ಇಂಥ ವಿವೇಕಾನಂದ ನಿಶ್ಚಿತ ವಿವೇಕಾನಂದ ಭಾರತದ ಸಂಸ್ಕೃತಿಯನ್ನು ನೋಡಿ ನಮ್ಮ ಈ ಸಂಪ್ರದಾಯ ಉಳಿದು ಹೋಗ್ತಾ ಇದೆ. ಎಲ್ಲರೂ ಬರ್ತದ, ಎಲ್ಲರೂ ದಲಿತರು, ಎಲ್ಲರೂ ದಾರಿದ್ರ್ಯ, ಈ ಬ್ರಿಟಿಷ್ ನಮ್ಮನ್ನ ನಾವು ಸಂಸ್ಕೃತಿಯ ಬಿಸಾಡ್ತಾರೆ. ಒಂದು ದುಡ್ಡಿಂದ ಮಠ ಮಾಡ್ಕೊಂಡಿಲ್ಲ. ಹಾಗಾದ್ರೆ ಏನು ರಾಮಕೃಷ್ಣರು ಶ್ರೀರಾಮಕೃಷ್ಣರು ವಿವೇಕಾನಂದರಿಗೆ ಎರಡು ಆಜ್ಞೆಯನ್ನು ಮಾಡ್ತಾರೆ. ಅದು ಮೀರುವ ಮೊದಲು, ದೇಹತ್ಯಾಗವನ್ನು ಮಾಡುವ ಮೊದಲು ನನ್ನ ಅತ್ಯಂತ ಹತ್ತಿರದ ಮೇಧಾವಿ ಈ ವಿವೇಕಾನಂದರಿಗೆ ಎರಡು ಆಶ್ವಾಸನೆಯನ್ನು ತಿಳಿಸಿದ್ದಾರೆ. ಮೊದಲನೆಯದು, ಆಧ್ಯಾತ್ಮಕ್ಕೆ ನೀನು ಇಡೀ ಪ್ರಪಂಚಕ್ಕೆ ಆಲದ ಮರ ಆಗಿದೆ. ಆಲದ ಮರದಂತೆ ಮರವಾಗಿ ಬೆಳೆಯಬೇಕು. ಹಲವಾರು ಜನರಿಗೆ ಆಚರಿಸಬೇಕು, ಹಲವಾರು ಧರ್ಮಿಗಳು, ಹಲವಾರು ದೇಶದವರಿಗೆ, ಹಲವಾರು ಜನರಿಗೆ ಏನಾಗಬೇಕು? ಆಲದ ಮರ.
ಎರಡನೇ ರಾಮಕೃಷ್ಣನ ಮಾತಿಗೆ ಏನಿತ್ತಪ್ಪ ಅಂದ್ರೆ ಹಸಿದ ಹೊಟ್ಟೆಗೆ ಧರ್ಮೋಪದೇಶ ಆಧ್ಯಾತ್ಮೋಪದೇಶ ಮಾಡಬಾರದು. ಏನೋ ಸಾಧನೆ ಮಾಡಬಹುದು. ಹಾಗೆಯೇ ನಾನು ಹೇಳಿದ್ದಲ್ಲ, ವೇದ ಶಾಸ್ತ್ರ ಪುರಾಣ ನಮ್ಮ ಸಂಸ್ಕೃತಿ ನಮ್ಮದೇ ಚೌರಿಗೆ ಆಶ್ರಯ ಹಸಿದ ಹೊಟ್ಟೆಗೆ ಉಪದೇಶ ಮಾಡಬೇಡ. ಇದು ಅವರಿಗೆ ಚಿಂತೆಗೆ ಆ ಮಠದಿಂದ 4 ವರ್ಷಗಳು ಹೀಗೆ ಮೊದಲು ವಿಚಾರ ಮಾಡು. ಈ ದೇಶದ ದಲಿತ ಭಕ್ತಿಗಳು ಎಷ್ಟಿವೆ, ದಟ್ಟ ದಾರಿದ್ರ್ಯ ಎಷ್ಟಿದೆ, ದೀನ ದಲಿತರು ಎಷ್ಟಿದ್ದಾರೆ. ಇದೆಂತ ಸಮಸ್ಯೆ ಇರಬಹುದು. ನಾನು ಯಾರಿಗೆ ಉಪದೇಶ ಮಾಡ್ತೀನಿ, ಯಾರಿಗೆ ಆಧ್ಯಾತ್ಮ ಹೇಳ್ಬೋದು ಹೇಳಿ. 4 ವರ್ಷ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಪ್ರಯಾಣ ಮಾಡಿದ. ಬಾಲ್ಯನಿಗೆ ಗೊತ್ತಿಲ್ಲ ಹೇಗೆ ಶಂಕರರು ಬರಿಗಾಲದಲ್ಲಿ ಪ್ರಯಾಣ ಮಾಡಿದ್ರು. ಈ ಮನುಷ್ಯ ದೇಶದ ಮೂಲೆ ಹಿಮಾಲಯದಿಂದ ಎಲ್ಲಿವರೆಗೆ ಹೋಗ್ತಾನೆ. ಬಹಳ ದುಃಖಿತನು. ಅಲ್ಲಿ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ಮುಂದೆ ಕೈ ಮುಗಿದು ಬಹಳ ದುಃಖಿತನಾಗಿ, ಹೇಗಪ್ಪ ಸಾಕು ಈ ಭವಸಾಗರದಿಂದ, ಈ ಬಡತನ, ದಾರಿದ್ರ್ಯ, ಈ ಕಷ್ಟ, ಇದನ್ನೆಲ್ಲ ಈ ದೇಶದಲ್ಲಿ ನಾನು ಹೇಗೆ ನಿರ್ಮೂಲನೆ ಮಾಡುವುದು. ಈಗ ನನಗೆ ಮುಕ್ತಿ ಬೇಡ. ಈ ದೇಶದ ಈ ಗೋಳನ್ನು ನಾನು ನೋಡಿದ ಇದನ್ನು ನಿರ್ಮೂಲನೆ ನನಗೆ ಆಧ್ಯಾತ್ಮ ಬೇಡ, ನನಗೆ ಧರ್ಮ ಬೇಡ. ಈ
ಕೋಟಿ ಜನ ಆ ಹಸಿವು ಅಂಬಿಗ ತಾಯಿ ಇದ್ದಾನೆ ಆ ಬರೆ ಅಲ್ಲಿಯಾದ್ರೂ ನನ್ನ ರೋಗವನ್ನು ಈಗ ಹೇಳು ತಾಯಿ ಬರೇ ಅವರು ಅಮೇರಿಕಕ್ಕೆ ಹೋಗ್ತೇನೆ ಈ ದೇಶದಲ್ಲಿ ಒಂದು ಹೋರಾಟವನ್ನೇ ಮಾಡ್ತಿದ್ದಾರೆ ಬಡವರಿಗೆ ದಟ್ಟದಲಿತರಿಗೆ ದೀನರಿಗೆ ದಲಿತರಿಗೆ ಇಲ್ಲಪ್ಪ 4 ವರ್ಷದ ಪರ್ಯಂತ ಈ ದೇಶ ಪರ್ಯಟನ ಮಾಡಿ ಅವರು ಕಣ್ಣಾರೆ ಕಂಡ ಅನುಭವದ ಆ ಮಡಿಲಿನಲ್ಲಿ ಬಿದ್ದು ಆರಿಸುವ ಅವಕಾಶ ಕೊಡುತ್ತಾಯಿ ನನಗೆ ಹಾದಿ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಅವರು ಸಮಾಧಾನ ಆಗಲಿಲ್ಲ. ಕನ್ಯಾಕುಮಾರಿ ದೇವಸ್ಥಾನದ ನಡಿದಲ್ಲಿ ಸಮುದ್ರ ಇದೆ. ಆ ಸಮುದ್ರದ ಬೆಳದಲ್ಲಿ ತಿರುಗಾಡ್ತಾ ಇತ್ತು. ಏನ್ ಮಾಡಬೇಕು ಈ ದೇಶದ ಈ ದತ್ತ ದಾರಿದ್ರ್ಯ ಹಸಿವು ಯಾರಿಗೆ ಬೇಕು ಈಗ ಅಂತ ಯಾರಿಗೆ ಬೇಕು ಈ ಧರ್ಮದ ಕಡೆ ಅವರ ಕಡೆ ಮೊದಲು ಗುರುಗಳೇ ಇಲ್ಲ ಎಲ್ಲ ಕಡೆ ಆರಿಸುವ ಬಗ್ಗೆ ಆ ಸಮುದ್ರ ಮಧ್ಯದಲ್ಲಿರುವ ಭಾರತದ ತುತ್ತುಡಿಯ ಬಂಡೆ ಇಲ್ಲಿ ಯಾರು ಶಿಕ್ಷೆಯನ್ನು ಈಜಿಯಲ್ಲಿ ಮುಟ್ಲಿಕ್ಕಿಲ್ಲ. ಒಲಿಂಪಿಕ್ ಪಟುಗಳಂತೂ ಸರ್ ದೊಡ್ಡ ದೊಡ್ಡ ಈಜುಗಳು ಬಂಡೆ ಅಲ್ಲಿ ಅವರಿಗೆ ಈಗ ಗುರುಗಳೇನು ಹೇಳಿದ್ದಾರೆ ಮೊದಲನೇ ಮಾತೇನು ಗುರುಗಳು ಹೇಳಿದ್ರು ಏನು ನೀವು ಕೇಳಿದ್ರೆ ಆಲದ ಮಗ ಆಗು ನಮ್ದೇನು ಕೇಳಿಲ್ಲ ಅವರು ಅದಾದ್ಮೇಲೆ ಹಸಿದವನಿ ಅಧ್ಯಾತ್ಮ ಹಸಿವನ್ನು ಇಂಗ್ಲಿಷ್ ಯೋಜನೆ ಮೊದಲೇನು ಮಾಡ್ಬೇಕಾಯ್ತು ನಾನು ಬೆಳೆದ ಆಧ್ಯಾತ್ಮದ ಆಲದ ಮರವಾಗಿ ಎಲ್ಲ ಪ್ರಪಂಚದ ಎಲ್ಲರೂ ನಿಗ್ಗರಿಗಾಗಿ ವಿಶ್ವಗುರು ತತ್ವವನ್ನು ಹೊಂದಿದಂತಹ ಈ ಧರ್ಮ ಸರ್ವಶ್ರೇಷ್ಠ ಅದನ್ನು ನಾವು ತೋರಿಸಬೇಕಾಯ್ತು. ದೇಶದ ಆಗ ಅಮೇರಿಕಾಕ್ಕೆ ಹೋಗುವ ಅಲ್ಲಿವರೆಗೂ ಬರಲಿಲ್ಲ. ಆಗ ಅವರು ಗುಡಿಯಲ್ಲಿ ಬಂದು ಅತ್ಯಂತ ವಿನಮ್ರಪೂರ್ವಕವಾಗಿ ತಾಯಿಗೆ ಬೇಕು ಸರ್ವ ಧರ್ಮ ಸಮ್ಮೇಳನ ವಿಶ್ವದ ಸರ್ವ ಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ ಸೆಪ್ಟೆಂಬರ್ 11 ಮುಗಿಬೇಕು. ಇವರು ಕಲ್ಮೇಲೆ ಏನೋ ಒಂದು ಶಪಥ ಮಾಡ್ಕೊಂಡ್ಬಿಟ್ರು ನಾವು ಹೋಗದೆ ಅವರೊಟ್ಟಿಗಿದ್ದು 4-5 ಶಿಷ್ಯರು ಹೋಗಿ ನೀವು ಅದ್ಭುತವಾದ ಅವರನ್ನು ನೋಡಿದ್ರೆ ಆಕರ್ಷಣೆ, ಆ ಚಂದ, ಆ ಮೋಹಕ ರೂಪ, ಆ ಇಂಗ್ಲಿಷು, ಆ ಪಾರ್ಸಿ ಭಾಷೆ, ಆ ಹಿಂದಿ ಮುತ್ತು ಅದಕ್ಕೆ ಅಲ್ಲಿ ಸಿಗಬೇಕು. ಯಾರಾದರೂ ಆಕರ್ಷಿಸಬೇಕು. ಹಾಗೆಲ್ಲ ಹಡಗಿನ ಮೇಲೆ ಹೋಗ್ಬೇಕು. ಹಡಗಿನ ಮೇಲೆ ಇಲ್ಲಿಂದ ಜಪಾನ್ನಿಂದ ಲಂಡನ್ನಿಂದ ಅಮೆರಿಕ 2 ತಿಂಗಳ ಇದಕ್ಕೆ ಬೇಕು. ಯಾವುದು ಹಡಗಿನಲ್ಲಿ ಹೋಗುವಂತ ಬಹಳ ಕಷ್ಟಕರವಾದ ದುಡ್ಡು ಯಾಕೆ ಬೇಡ ಎಲ್ಲ ಕಡೆ ಅಲ್ಲಿ ಅಂತರಿಟ್ಟು ನಮ್ಮ ಮೈಸೂರಿನವರು ಒಬ್ಬ ಮಾಡಾಗಿದ್ದು ಮುಂಬೈಯಿಂದ ಹೋಗಿ ಜಪಾನ್ ಲಂಡನ್
ಅಲ್ಲಿ ಆಗ ಅವರು ಗುರುಗಳ ಚಿಂತೆ, ಅವರು ಒಡೆಯ ರಾಮಕೃಷ್ಣ ಪರಮಹಂಸರೇ ಸರ್ವೋತ್ತಮ. ಹಾಡಿದರೆ ಒಡೆಯ ಹಾಡುವೆ ಒಂದು ಕಲ್ಪನೆ ಮಾಡಿ. ಅಮೆರಿಕದ ಚಿಕಾಗೋ ಅಂದ್ರೆ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಸಿಟಿ ಪ್ರಪಂಚದಲ್ಲಿ. ಆಶ್ಚರ್ಯಕರ ಆಗ್ತದೆ. ಚಿಕಾಗೋದಲ್ಲಿ ಅಲ್ಲ, ಅಲ್ಲಿ ಆಗಿ ನಮ್ಮಲ್ಲಿ ಆಡು ಭಾಷೆ ಕನ್ನಡ ಇದ್ರೆ, ಡೆಲ್ಲಿಯಲ್ಲಿ ಹಿಂದಿ ಇದ್ರೆ, ಅಲ್ಲಿ ಆಡುವ ಭಾಷೆ ಪೂರ್ತಿ ಜರ್ಮನ್ ಅಲ್ಲಿ ಹೋಗ್ತಾರೆ. ವಿಶ್ವ ಸರ್ವಧರ್ಮ ಸಮ್ಮೇಳನಕ್ಕೆ ಏನಾದರೂ ಶಿಫಾರಸು ಪತ್ರ ಇದೆಯಾ? ಇಲ್ಲ. ಯಾವುದಾದ್ರೂ ಸಂಘ ಸಂಸ್ಥೆಯಿಂದ ನಿಮ್ಮನ್ನು ನೇಮಕ ಮಾಡುವುದಿಲ್ಲ. ಅಲ್ಲಿಯ ಆ ಕಾರ್ಯಕರ್ತರು ಅವರಿಗೆ ನಡೀರಿ, ಈಗಾಗಲೇ ನೋಡ್ತಾ ಇದೆಯಲ್ಲ, ಆಯ್ತು ನಡೀರಿ. ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೆ, ನಮ್ಮ ಶಿಷ್ಯರಿಗೂ ಗೊತ್ತಾಗಲಿಲ್ಲ. ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಚಿಕಾಗೋ ಸಮಯ ಕಾಲ್ಬಿದ್ದೀವಿ ಅಂತ 7 ಗಂಟೆ 5 ನಿಮಿಷ ಇಲ್ಲ. ಯಾಕೆಂದ್ರೆ ನಾನು ಚಿಕಾಗೋ ಹುಟ್ಟಿದ್ದೇನೆ, ಅವರು ಬಡವರು ಪಾಪ. ಒಂದು ತಿಂಗಳ ಆ ಚಿಕಾಗೋ ಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ತಿಂಗಳು ಒಂದು ಬಿಂದು ವಾಸ್ತವ್ಯ ಗುಡಿ ಆಗ ಬಹಳ ದುಃಖಿತರಾದ, ತುಂಬಾ ದುಃಖಿತ. ಏನ್ ಮಾಡೋದು? ಅದಕ್ಕಿಂತ 1000 ಮೈಲು ದೂರದಲ್ಲಿ ಇರುವಂತಹ ಬೋಸ್ಟನ್, ಅಲ್ಲಿ ಹೋದರೆ ಮತ್ತೆ ಸ್ಥಳೀಕರ ಶಿಫಾರಸು ಆ ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸಲು ಈಗ ತನ್ನ ದುಡ್ಡು ತಂದ ಎಲ್ಲವನ್ನು ಬಸ್ಸು ಒಂದೊಂದು ಊಟ ಮಾಡಿದ್ರೆ ಸಿಟಿಗೆ ಕಾಯೋ ಕರುಣಾನಿಧ, ಕಾಯೋ ಕರುಣಾನಿಧ.
ಚಂದದ ಚಂದದ ಸುಂದರ ಆ ಕಾಶ್ಮೀರಿ ಪಂಡಿತರ ಬಣ್ಣದಲ್ಲಿರುವ ಕಂಗಳಲ್ಲಿ ಮಿಂಚು ಹೊರಡುತ್ತಿರುವಂತಹ ಈ ಪುರುಷನನ್ನ ಅಲ್ಲಿ ಪ್ಲೇನ್ನಲ್ಲಿ ಕೂತಿರುವ ಹೆಣ್ಣುಗಳು ಇಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳುವುದಿಲ್ಲ. ಅವಳು ಒಂದು ರೀತಿ ಅವರನ್ನು ಮೋಹಿಸಿದರೆ ಆದರೂ English may what you say to the Americans. I can define anything about Vietnam. Sir, ನಮ್ಮನೆ ಬರಲಿಲ್ಲ. ಅವಳು ಹೇಳಿದ್ರು ಮೋಹಿತನಾಗಿದ್ದಾರೆ. ಆಗ ಅವರು ಏನ್ ಮಾಡ್ತಾರೆ, ಈ ನನ್ನ ಶರೀರ ಏನಿದೆ ಈ ಮ್ಯಾಡಮ್ ಹೋಗ್ತಾರೆ, ಅದನ್ನೆಲ್ಲ ಕರಗಿಸಿ ತನ್ನ ಕೈಯಲ್ಲಿ ಹಿಡಿದು ನೋಡಬೇಕು. ಕರಗಿ ಹೋಗ್ಬೇಕಾಗಲ್ಲ, ಅದನ್ನು ಪ್ರೀತಿಸಿ, ಅದು ನೀನು ಕಾಪಾಡ್ತದೆ. ಅದಕ್ಕೆ ನೀನು ಇದಕ್ಕೂ ಹೆಚ್ಚಿನ ಮಾಡಿದ್ದಾರೆ. ನಾವು ಸನ್ಯಾಸ, ಇದು ನಮ್ಮ ಸಂಸ್ಕೃತಿ. ಅವರು ಬೇಸರ ಆಗಿದೆ. ಸಿಸ್ಟಮ್ ಸ್ವತಂತ್ರ. ಅವಳದೊಂದು ದೊಡ್ಡ ತೋಟ, ಆ ತೋಟದಲ್ಲಿ ಅವರ ವ್ಯವಸ್ಥೆ ಕೈ ಕಾಸಿಲ್ಲ, ಕೈ ಮಾಸಿಲ್ಲ. ಇವರು ಶಿಷ್ಯರು ಅಲ್ಲಿ ಹೋದ ಮೇಲೆ ಆ ತೋಟದಲ್ಲಿ ಹೊಡೆಯೋ 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 ತೋರೆ ಅಲ್ಲ, ಇದು ಮಾತ್ರ ಸಚ್ಚಿದಾನಂದ ಮಾಡ್ತಾ ಇದ್ದಾರೆ. ಏಕಾಗ್ರತೆಯಿಂದ ಅವರು ಒಂದು ಏನು ಇಷ್ಟು ದಿವಸ ಆಯ್ತು ಒಂದು ಮಾತು ನಾನು ಏನಾದ್ರು ಬೇಜಾರು ಮಾಡ್ತೀನಿ. ನನ್ನ ಹಬ್ಬಲ್ಲ ಹೇಳಿದೆ, ನೀವು ಅದು ಆಗೋರಿಲ್ಲ ಅಂದ್ರು ನಾನು ಭಕ್ತಿ ಇಲ್ಲ. ನಿಮ್ಮ ಸಚ್ಚಿದಾನಂದ ಸ್ವರೂಪದಿಂದ ನೋಡುವ ಭಕ್ತೆ ನಿಮಗೇನಾಗಿದೆ ಯಾರು ವಿವೇಕಾನಂದರು ಮಾಹಿತಿ ಬೇಕಾಗಿದೆ. ನೋಡಪ್ಪ, ನಾನು ವಿಶ್ವ ಸರ್ವದ ಹೊಂದಿದ್ದೇವೆ. ಯಾವ ನಿಮಗೆ ಶಿಫಾರಸು ಪತ್ರ ಕೊಟ್ಟಿಲ್ಲ. ಅದಾದ ವಿರೋಧಿ ವ್ಯಕ್ತಿ ಕೆಲವೊಂದು ವಿರೋಧಿ ವ್ಯಕ್ತಿ ಏನ್ ಮಾಡ್ಲಿ ದುಃಖ ಮಾಡಲಿ. ಆ ಹೆಣ್ಣುಮಗಳು ಹೈವಾರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ಗ್ರೀಕ್ ಲ್ಯಾಂಗ್ವೇಜ್ ಗ್ರೀಕ್ ಕೇಳುವವನನ್ನ ಹೋಗಿ ಈಗೊಬ್ಬರು ಹಿಂದೂಗಳು ಮಾತನಾಡಿದ್ದಾರೆ, ಏನಾದ್ರೂ ಮಾಡಬೇಕು ಭಾರತ ರೈಟ್ ಅವರು ರೈಟ್ ಬಂದೇ ಬಿಟ್ಟು ಅವರಲ್ಲಿ ಹೋಗ್ಬೇಕು. ಹೀಗಾಗ್ತದೆ, ಹೇಗಾಗತ್ತೆ ನೋಡಿ. ಅವರು ಪತ್ರ ಕೊಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಗ್ರೀಕ್ ಲ್ಯಾಂಗ್ವೇಜ್, ಇಂಥ ಮಹಾಪುರುಷನನ್ನು ನಾನು ನೋಡ್ಲಿಲ್ಲ. ಒಂದು ಅಮೆರಿಕ 10 ಅಮೆರಿಕದ ಆಧ್ಯಾತ್ಮ ಮೇಲೆ ಒಂದು ಭಾರತೀಯ ಸಮ ಆನಂದಿದ್ದಾನೆ. ಅವನ ಕಣ್ಣುಗಳೇ ಹೇಳ್ತಾರೆ, ಅವನ ನೋಟವೇ ಹೇಳ್ತದೆ, ಅವನ ಇಂಗ್ಲಿಷ್ ಮಾತೇ ಹೇಳ್ತದೆ, ಅವನ ತತ್ವಜ್ಞಾನ ಹೇಳ್ತದೆ, ಅವನ ಆಧ್ಯಾತ್ಮ ಹೇಳ್ತದೆ. ತೋದಿದ್ದೇನೆ ಆನಂದ ಆನಂದ
ಅನುಗ್ರಹ ಇರಲಿ. ಅಲ್ಲಿ ಸಭೆಗೆ ಹೋಗ್ಬೇಕಾದ್ರೆ ದಾರಿ ಹುಡ್ಕೊಂಡು ಉಪವಾಸ ಬಿಟ್ಕೊಂಡು ಯಾರ್ಯಾರಿಗೆ ಕೈಬಿದ್ದು ಭಿಕ್ಷಾಂತೇಳಿ ಹೇಳ್ಕೊಂಡು ಅಂತೂ ಎಲ್ಲೋ ಆ ಸ್ಥಳವನ್ನು ಗುರುತಿಸಿ ಹೋಗಿ ಮುಟ್ಟಿದ ಕೂಡಲೇ ಶರಣು ಸಿದ್ಧಿ ವಿನಾಯಕ
ಬಂದಿದ್ದನ್ನು ಸರಾಗವಾಗಿ ಹೇಳು, ಬಂದಿದ್ದನ್ನು ಸರಾಗವಾಗಿ ಓದು. ಯಾಕೋ ನಾನೇನು ಗೊತ್ತಿಲ್ಲಪ್ಪ, ಏನ್ ಮಾತಾಡೋದು ಸ್ವಲ್ಪ ಅನುಮಾನ, ಅಥವಾ ಎಲ್ಲದ ನಂತರ ನಾನು ಮಾತಾಡೋದು ಒಳ್ಳೆಯದ, ಎಲ್ಲ ಧರ್ಮಿಗಳು ಮಾತಾಡೋದು ಅಂತೂ ಗೆದ್ದರೆ ಇಡೀ ಸಭೆಯಲ್ಲಿ ಒಂದು ಮಿಂಚಿನ ವಿಚಾರ, ಆ ರೂಪ, ಆ ಜನ್ಮ, ಆ ಘನಘೋರ ಆಕೃತಿ. ಆಹಾ, ಯೋಗ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಚಪ್ಪಾಳೆ ಬಿತ್ತು. ಓಹೋ, ನೀವು ಸಹೋದರ ಸಹೋದರಿಯರೇ, ಅಮೆರಿಕಾದವರೇ, ಸಹೋದರ ಸಹೋದರಿಯರೇ, ಚಪ್ಪಾಳೆ ಬಿತ್ತು. ಇಡೀ ಇದು ಸಂಬೀಭೂತವಾದ ಅಮೆರಿಕಾ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರ ವಿಚಾರ ಮಾಡಬೇಕು ಅಂತ ಅದ್ಭುತವಾದ ಅದನ್ನ ಹೇಳಿದ ಮೇಲೆ ನಾನು ಸಾವಿರ ಸಾವಿರ ಸನ್ಯಾಸಿಗಳು ಸೇರಿದ ದೇಶದ ಅತ್ಯಂತ ಪುರಾಣದ ವಿಶ್ವಗುರು ಧರ್ಮದ ಪ್ರತಿನಿಧಿಯಾಗಿದ್ದ ನೀವೆಲ್ಲ ಸ್ವಾಗತಿಸಿದ್ದೀರಿ. ತುಂಬಾ ಅಭಿಮಾನ ಆಯಿತು. ಹೀಗೆ ಎಳೆಯ ಮೂರು ದಿವಸ, ಅದಕ್ಕೂ ಮೂರು ದಿವಸ ನಮ್ಮ ಸಂಸ್ಕೃತಿಯ ಬಗೆಬಗೆಯ ವಿಚಾರವನ್ನು ವಿಶ್ವಗುರು ಆಗಲೇ ಇದು ಧರ್ಮ, ಇವನು ಸಂಸ್ಕಾರ, ಬದುಕುವ ಪದ್ಧತಿ. ಸಾವಿರ ಸಾವಿರ ಮುನಿಯೋಗಿಗಳು ತಪಸ್ಸನ್ನು ಮಾಡಿ ಕಂಡ ಸತ್ಯ ದರ್ಶನ. ವೇದ ಬಂದಿದ್ದ ಹಾಗೆ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ವೇದ ಒಂದೇ. ವದಂತಿ ಯಾರು ಬಂದವರು? ಯಾರು ಬಂದಿರ್ತಾರೆ, ಜನಪದವಾಗಿತ್ತು. ಜನಪದ ನಿಮ್ಮ ಬಾಯಿಂದ ಅವ್ರ ಬಾಯಿಗೆ, ಅವ್ರ ಬಾಯಿಗೆ ಸತ್ಯ ಸಾಕ್ಷಾತ್ಕಾರ. ಆ ಮಹಾನ್ ಸಚ್ಚಿದಾನಂದ ಸ್ವರೂಪನ ಸತ್ಯ ಸಾಕ್ಷಾತ್ಕಾರ ತತ್ವಧಾರೆ ಇದ್ದ ವೇದ ಜನಪದವಾಗಿತ್ತು. ಇದನ್ನು 4 ವೇದ ಮಾಡಿದವರು ಯಾರು ಭಾರತೀಯರು ಗೊತ್ತಾ? ವೇದ ವ್ಯಾಸರು, ನಾಲ್ಕು ವೇದಗಳನ್ನು ಮಾಡಿ, ಶಾಸ್ತ್ರಗಳನ್ನು ಮಾಡಿ, ಪುರಾಣಗಳನ್ನು ಮಾಡಿ. ಶಾಸ್ತ್ರ ಪುರಾಣ ಇವೆಲ್ಲ ಸ್ವಾಸ್ಥ್ಯಕ್ಕಾಗಿರುತ್ತೆ. ನಿಜವಾದ ವೇದದಲ್ಲಿ ದೇವರಿಗೆ ಏನು, ಇನ್ಮೇಲೆ ಶಂಕರ ಜಪ ಮಾಡ್ತೀರಲ್ಲ, ಹೌದಲ್ಲ? ಶಂಕರ ಏನ್ ಹೇಳ್ತಾರೆ ದೇವರಲ್ಲಿ? ಬಹಳ ಮಜಾ ಇದೆ. ಅದಕ್ಕೆ ಆಗಲೇ ಹೇಳಿದ್ರೆ ಅಖಂಡ ಸ್ವರೂಪದಲ್ಲಿ ದೇವರನ್ನು ನೋಡಿದ್ರೆ ಯಾವುದೇ ರೀತಿಯ ಆಚಾರ, ರೂಪ, ಏನು ಒಂದು ಆಕಾರ ನಿರಾಕಾರ ಸ್ವರೂಪದೇ ದೇವರು. ಆದರೆ ದೇವರನ್ನು ನಾವು ಕಾಣಬೇಕಲ್ಲ, ಹಾಗೆ ಅಖಂಡವಾದ ಇದೇ ಮಾತನ್ನ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ 2 ಚಿಂತನೆಗಳನ್ನು ಅವರು ಒತ್ತಿ ಹೇಳ್ತಾರೆ. ಎಲ್ಲರೂ ಬೇರೆ ಬೇರೆ ಪಥದಲ್ಲೂ ಮುಂದೆ ಹೋಗು ಸೇರುವ ಒಂದು ನಿಶ್ಚಿತ ಸ್ಥಾನ ಇದೆ, ಒಂದೇ, ಬೇರೆ ಬೇರೆ ಪಥ. ಆದರೆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಶ್ರೇಷ್ಠ. ಹಾಗೆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಧರ್ಮಗಳು ಬಂದಿದ್ರಲ್ಲ, ನಿಮ್ಮದೇ ಶ್ರೇಷ್ಠ, ನೋಡಲ್ಲ, ಬಡಿ ಕಡಿ ರಕ್ತಪಾತ ಮಾಡು, ನಂದೇ ಶ್ರೇಷ್ಠ. ಈ ಕೆಲಸ ಮಾತ್ರ ನೀವು ಮಾಡಿ. ಈ ವಿಶ್ವಗುರು ನಮ್ಮ ಧರ್ಮ ಏನು ಸಾಧ್ಯ? ಆತ್ಮಸ್ವರೂಪನಾದ ಪರಬ್ರಹ್ಮ ಎಲ್ಲರಲ್ಲೇ ಇದ್ದಾರೆ. ಮಾನವೀಯ ಗುಣಧರ್ಮ ಎಲ್ಲವೂ. ಹೌದು, ನಾನು ನೀವು ಕ್ರಿಶ್ಚಿಯನ್
ಹಿಂದೂಗಳಾಗಬೇಕು ಅಂತ ಹೇಳಿದ್ರು, ಬೌದ್ಧರು ಹಿಂದೂಗಳಾಗಬೇಕು. ನಾನು ಹೇಳೋದಿಲ್ಲ, ನೀವು ಹಿಂದೂಗಳಾಗಿ ಹೇಳುದಿಲ್ಲ. ನಾವು ಬೀಜ ಹೂಡಿದ್ದೇವೆ, ಮಳೆ ಗಾಳಿ ಗೊಬ್ಬರ ಏನೋ ಬೆಳಬಹುದು, ಹಾಯಾಗಿ ಯಾರಿಗೂ ತೊಂದರೆ ಕೊಟ್ಟರೆ ನಾವಿರ್ತೇವೆ. ಆದರೆ ಅದನ್ನು ಕೀಳುವ, ಅದನ್ನು ಹಾಳು ಮಾಡುವ ಕೆಲಸ ನೀವು ಮಾಡಬೇಕು. ನಮ್ಮಂತ ಒಬ್ಬರಿಗೂ ಸಂವರ್ಧನಶೀಲ, ಸರ್ವರು ಒಂದೇ ಗುಣ, ಒಂದೇ ಒಂದು ಗುರಿ, ಸರ್ವರ ಸರ್ವೇಶ್ವರ ನಿರಾಕಾರ ಸ್ವರೂಪ ಸತ್ಯನಾರಾಯಣ ಸ್ವರೂಪವನ್ನು ಕಾಣುವಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರಿಗೂ 3 ವರ್ಷ ಯುರೋಪ್ ರಾಷ್ಟ್ರಗಳು, ಅಮೆರಿಕ ರಾಷ್ಟ್ರಗಳು ಎಲ್ಲ ಕಡೆ ರಾಮಕೃಷ್ಣ ಮಿಷನ್ ಹಲವಾರು ಶಾಲೆ ಕಾಲೇಜುಗಳು ಈ ದೇಶದಲ್ಲಿ ಒಂದಲ್ಲ ಒಂದು ದಿವಸ ಆಧ್ಯಾತ್ಮ ಇಡೀ ಜಗತ್ತನ್ನು ಆಳ್ತವೆ. ಆ ಕಾಲಕ್ಕೆ ನಿರೀಕ್ಷೆ ಮಾಡೋಣ ಅಂತ ಹೇಳಿ ಇವತ್ತಿನ ಆಡಳಿತ ಮಂಡಳಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಮಾತೃ ಮಂಡಳಿ ಸದಸ್ಯರು ಮತ್ತೆ ಸಮಸ್ತ ಭಕ್ತ ಮಂಡಳಿಯವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ರೀತಿಯ ಸಂಕೀರ್ಣಗಳು ಮುಂದಿನ ದಿನಗಳಲ್ಲಿ ಬರಲಿ. ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲೂ ನಡೆಯಲು ವಿಮರ್ಶೆ ನಡೆಸಿದ್ದಾರೆ. ನಮ್ಮ ವಿಜಯ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿ ಶ್ರೀಮತಿಯವರು, ನಮ್ಮ ಅಧ್ಯಕ್ಷ ನಿರ್ದೇಶನದ ಮೇಲೆ ಎಲ್ಲ ಕಾರ್ಯಕ್ರಮಗಳು 30 ದಿನಗಳ ಕಾಲ ನಡೆದು ಅತ್ಯಂತ ಸಂತೋಷ ಪಟ್ಟವರಲ್ಲಿ ನಾನು ಒಬ್ಬ ಆಗ್ತೇನೆ. ಧನ್ಯವಾದಗಳು, ಅನಂತ ಧನ್ಯವಾದಗಳು. ಮನಸ್ಸಿದ್ದಲ್ಲಿ ಮಾರ್ಗ, ಇದಕ್ಕೆ ವಯಸ್ಸಾವಾಗ ಅಡ್ಡ ಬರೋದಿಲ್ಲ ಅನ್ನೋದಕ್ಕೆ ಇವತ್ತು SS ಭಟ್ರು ಅವರು ನಮಗೆ ಸಾಕ್ಷಿಯಾಗಿ ನಿಂತಿದ್ದಾರೆ. 79 ಹರೆಯದವರಂತೆ ಅವರು ಇವತ್ತು ನಮ್ಮ ಮುಂದೆ ಕೀರ್ತನೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರು ಮನಸ್ಸು ಮುಟ್ಟುವ ಹಾಗೆ, ಕಣ್ಣಿಗೆ ಕಟ್ಟುವ ಹಾಗೆ, ವಿವೇಕಾನಂದರ ಮೂಗಿಯೇ ನಮ್ಮ ಮುಂದೆ ಬಂದ ಹಾಗೆ ಅಷ್ಟು ಸುಂದರವಾಗಿ ಅವರು ಹೇಳಿದ್ದನ್ನ ಕೇಳಿದ್ರೆ ಇನ್ನೂ ನಾವು ಕೇಳಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಸಮಯದ ಅಭಾವದಿಂದ ನಮಗೆ ಇಲ್ಲಿಗೆ ನಿಲ್ಲಿಸಬೇಕಾಗಿ ಬಂತು. ಅವರಿಗೆ ಆಡಳಿತ ಮಂಡಳಿಯ ಪರವಾಗಿ, ಮಾತೃ ಮಂಡಳಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. Know the brothers and sisters of
ಚಪ್ಪಾಳಿ ಬಿತ್ತು. ಓಹೋ, ನೀವು ಸಹೋದರಿಯರೇ ಅಮೆರಿಕಾದಲ್ಲಿ ಸಹೋದರಿಯರೇ ಚಪ್ಪಾಳಿ ಬಿತ್ತು. ಇಡೀ ಇದು ಸಂಬೀಭೂತವಾಗಿದೆ. ಅಮೆರಿಕ ವಾಟ್ಸ್ಮನ್ ಯೂನಿವರ್ಸಿಟಿಯವರೇ ಶಿಕ್ಷಣ ಮಾಡಬೇಕು ಅಂತ ಅದನ್ನ ಹೇಳಿದ ಮೇಲೆ ನಾನು ಇದೊಂದು ಸಂಸ್ಕಾರ, ಬದುಕುವ ಪದ್ಧತಿ. ಸಾವಿರ ಮುನಿಯೋಗಿಗಳು ತಪಸ್ಸನ್ನು ಮಾಡಿಕೊಂಡ ಸತ್ಯದರ್ಶನ ವೇದ ಬರೆದಿದ್ದ ಹಾಗೆ. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ವೇದ ಒಂದೇ